ಬಿಜೆಪಿ 15 ಲಕ್ಷ ಜನಾಭಿಪ್ರಾಯ ಸಂಗ್ರಹಣೆ ಮಾಡಿ ಚುನಾವಣಾ ಪ್ರಣಾಳಿಕೆ ಸಿದ್ಧ ಮಾಡಿದೆ. ಪ್ರಣಾಳಿಕೆ ಸಮಿತಿ ಎಲ್ಲರ ಅಭಿಪ್ರಾಯ ಪಡೆದು ದೇಶದ ದೂರದೃಷ್ಟಿಯ ಯೋಜನೆ ಹಾಕಿದೆ. ಕಾಂಗ್ರೆಸ್ ಮುಸ್ಲಿಂ ಲೀಗ್ನ ಪರಿಕಲ್ಪನೆ ಅಡಿಯಲ್ಲಿ ಪ್ರಣಾಳಿಕೆ ಮಾಡಿದೆ ಎಂದು ಬಿಜೆಪಿ ವಿಭಾಗ ಪ್ರಭಾರಿ ಉದಯ್ ಕುಮಾರ್ ಶೆಟ್ಟಿ ಅವರು ಟೀಕಿಸಿದರು. ಈ ಬಾರಿಯ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಕೇಂದ್ರಿತ ಚುನಾವಣೆ ಅಲ್ಲ, ಪಕ್ಷ ಕೇಂದ್ರಿತ ಚುನಾವಣೆ, ದೇಶದ ಪ್ರಗತಿಯ ಚುನಾವಣೆ ಎಂದು ಉಡುಪಿಯಲ್ಲಿ ಹೇಳಿದರು. 4 ತಲೆಮಾರು 60 ವರ್ಷ ಕಾಂಗ್ರೆಸ್ ದೇಶದಲ್ಲಿ ಆಡಳಿತ ನಡೆಸಿದೆ. ಈ ಬಾರಿ ಒಂದು ಅವಕಾಶ ಕೊಟ್ಟರೆ ಬದಲಾವಣೆ ತರುವುದಾಗಿ ಪ್ರಣಾಳಿಕೆ ಹೊರಡಿಸಿದೆ. ಒಂದು ರಾಷ್ಟ್ರ ಒಂದು ಚುನಾವಣೆ ಪರಿಕಲ್ಪನೆ ಬಿಜೆಪಿಗಿದೆ. ಕಾಂಗ್ರೆಸ್ ಇದನ್ನು ತಿರಸ್ಕರಿಸಿದೆ. ವಿಪಕ್ಷದ ಮನಸ್ಥಿತಿ ತೋರಿಸ್ತಾ ಇದೆ. ವಾಜಪೇಯಿ ಮತ್ತು ನರೇಂದ್ರ ಮೋದಿ ಕಾಲದಲ್ಲಿ ದೇಶ ಹಿಂದೆಂದೂ ಆಗದ ಅಭಿವೃದ್ಧಿಯಾಗಿದೆ. ಕಮಿಷನ್ ಹೊಡೆಯುವ ಉದ್ದೇಶದಲ್ಲಿ ಇಂಡಿಯಾ ಮೈತ್ರಿಕೂಟ ಹವಣಿಸ್ತಾ ಇದೆ ಅಂತ ಉದಯ್ ಕುಮಾರ್ ಶೆಟ್ಟಿ ಆರೋಪಿಸಿದರು. ನಮ್ಮ ಉಭಯ ಜಿಲ್ಲೆಗಳಲ್ಲಿ 2 ಲೋಕಸಭಾ ಕ್ಷೇತ್ರದಲ್ಲಿ ಉಡುಪಿ ಸೇರಿದಂತೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಗಳಲ್ಲಿ ನರೇಂದ್ರ ಮೋದಿಯವರ ಬಗ್ಗೆ ಅಪಾರವಾದಂಥ ಅಭಿಮಾನ ಮತ್ತು ಸಾರ್ವಜನಿಕ ಬಂಧುಗಳಲ್ಲಿ ವ್ಯಕ್ತ ಆಗಿರುವುದನ್ನು ನಾವು ಹಲವಾರು ಸಂದರ್ಭದಲ್ಲಿ ನಾವು ನೋಡಿದ್ದೀವಿ. ಅದೇ ಥರ ನರೇಂದ್ರ ಮೋದಿಯವರಿಗೂ ಕೂಡ ಕರಾವಳಿ ಜಿಲ್ಲೆಯ ಬಗ್ಗೆ ಅತಿಯಾದ ಒಂದು ಪ್ರೀತಿ, ಅದಕ್ಕೆ ಪುಷ್ಟಿ ನೀಡುವಂತೆ ಮೊನ್ನೆ ಪ್ರಥಮ ಕಾರ್ಯಕ್ರಮ ರೋಡ್ ಶೋ ಆಗಿರುವಂಥದ್ದು ನಮ್ಮ ಚುನಾವಣೆಯ ನಂತರ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭೂತಪೂರ್ವ ಯಶಸ್ಸನ್ನು ಅದು ಕಂಡಿದೆ. ಅದರ ನಂತರ ಒಂದು 10% ಮತ ಇವತ್ತು ವೃದ್ಧಿಯಾದದ್ದು ಇವತ್ತು ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಿರೋದು, ಅಭಿಪ್ರಾಯ ವ್ಯಕ್ತವಾದನ್ನು ಕಂಡಾಗ ತುಂಬ ಸಂತೋಷ ಆಗುತ್ತೆ. 2 ಜಿಲ್ಲೆಗಳಲ್ಲಿ ಸುಮಾರು 10% ಮತಗಳು ಅವರ ರ್ಯಾಲಿ ಶೋ ನಂತರ, ಅವರ ಆಗಮನದ ನಂತರ ಒಂದು ವೃದ್ಧಿಯಾದಂಥದ್ದು ನಮ್ಮ ಗಮನಕ್ಕೆ ಜನಸಾಮಾನ್ಯರು ಮಾತಾಡುವ ಸಂದರ್ಭದಲ್ಲಿ ಅವರು ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ನಮಗೆ ಕಂಡುಕೊಂಡದ್ದು. ಈ ಬಾರಿಯ ಚುನಾವಣೆ ಅಭ್ಯರ್ಥಿ ಆಧಾರದ ಚುನಾವಣೆ ಅಲ್ಲ. ಇವತ್ತು ಪಕ್ಷ ಕೇಂದ್ರಿತವಾದ ಚುನಾವಣೆ ಈ ಬಾರಿಯ ಚುನಾವಣೆ. ದೇಶದ ನಾಯಕತ್ವ ಯಾರು ವಹಿಸಬೇಕು, ಅವರು ಪ್ರತಿನಿಧಿಸುವಂತಹ ಪಕ್ಷ ಯಾವುದು, ಅದರ ಹಿನ್ನೆಲೆಯಲ್ಲಿ ಈ ರೀತಿ ಹಿಂದೆ ಸರ್ಕಾರಗಳು ಯಾವ ರೀತಿಯ ಆಡಳಿತವನ್ನ ನಡೆಸುವುದನ್ನ ಜೊತೆಗೆ ಮುಂದಿನ ದೃಷ್ಟಿಕೋನ ಯಾವ ಥರ ಇರಬೇಕು, ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಹಿಂದಿನ ಆಡಳಿತದಲ್ಲಿ 2 ಪಕ್ಷಗಳು ಆಡಳಿತ ನಡೆಸಿದ್ದೀವಿ. ಅವರ ಆಡಳಿತ ಅವಧಿಯಲ್ಲಿ ದೇಶದ ಪ್ರಗತಿ, ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ 2014ರಿಂದ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಯಾವ ದೂರದೃಷ್ಟಿ ಇಟ್ಟುಕೊಂಡು ದೇಶವನ್ನು ಮುನ್ನಡೆಸಿದ್ದಾರೆ, ದೇಶದ ಪ್ರಗತಿ ಯಾವ ರೀತಿ, ಈ ರೀತಿಯ ಹಲವಾರು ಸಂಗತಿಗಳನ್ನು ಒಳಗೊಂಡಂತೆ ಈ ಬಾರಿಯ ಚುನಾವಣೆ ನಡೀತಿದೆ. ಮತ್ತು ಕಾಂಗ್ರೆಸ್ಸು 147 ವರ್ಷಗಳ ಒಂದು ಇತಿಹಾಸ ಇರುವಂತಹ ಕಾಂಗ್ರೆಸ್ಸು 60 ವರ್ಷಗಳ ಕಾಲ 4 ತಲೆಮಾರು ಆಡಳಿತವನ್ನು ನಡೆಸಿತು. ಇಂದಿರಾ ಗಾಂಧಿ ಇರಬಹುದು, ಇತರ ರಾಜೀವ್ ಗಾಂಧಿ ಹಿಡಿದು 4 ತಲೆಮಾರುಗಳ ಆಡಳಿತ ನಡೆಸಿತು. ಈ ಬಾರಿ ಪುನಃ ಅದು ಹೇಳ್ತದೆ, ಒಂದು ಅವಕಾಶವನ್ನು ಕೊಟ್ಟರೆ ನಾವು ಬದಲಾವಣೆ ತರ್ತೇವೆ. ಮತ್ತು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಒಂದು ಅವಕಾಶವನ್ನು ಕೊಟ್ಟರೆ, 60 ವರ್ಷ ಅವಕಾಶ ಕೊಟ್ಟರು ಕೂಡ ಇದು ದೇಶದ ಪರಿಸ್ಥಿತಿ ನಾವು ಆಡಳಿತ ಮಾಡುವಂತೆ ಹಿಂದೆ ಅವಲೋಕನ ಮಾಡುವಾಗ ಯಾವ ರೀತಿ ಇರುತ್ತೆ ನಾವು ಹೇಳಲಿಕ್ಕಿಲ್ಲ. ಧೂಣಿ ಅಂತ ಸುಲ್ತಾನ್ ಹತ್ರ ನಾವು ಸಾಲ ತೆಗೆದುಕೊಂಡದನ್ನು ಪತ್ರಿಕೆಯಲ್ಲಿ ಶೂನ್ಯ ಅಂದರೆ ಧೂಣಿ ಅಂತ ಒಂದು ಉಡುಪಿ ನಗರಸಭಾ ವ್ಯಾಪ್ತಿ ಅಷ್ಟು, ಅದನ್ನು ನಾನು ನೆನಪು ಮಾಡಿಕೊಡೋದಷ್ಟೇ. ನಾವು ಕಂಡಿದ್ದೀವಿ ಇನ್ನೊಂದು ಅವಕಾಶವನ್ನು ಕೊಡಿ ಅಂದರೆ, ಇಷ್ಟು ವರ್ಷ ಅವಕಾಶ ಕೊಟ್ಟರು ಕೂಡ ದೇಶದ ಅಭಿವೃದ್ಧಿಗೆ ತಾವೇನು ಮಾಡಿಲ್ಲ ಎನ್ನುವುದನ್ನು ಕಾಂಗ್ರೆಸ್ ಇವತ್ತು ಒಪ್ಪಿಕೊಂಡಂತಾಗಿದೆ. ನಮ್ದು ಇವತ್ತು ಒಂದಿದೆ, ಒಂದು ರಾಷ್ಟ್ರ ಒಂದು ಚುನಾವಣೆ ಆಗಬೇಕು. ಒಂದು ಚುನಾವಣೆಗೆ ನಾವು ಎಷ್ಟು ಖರ್ಚು ಮಾಡ್ತಿದ್ದೀವಿ ಎನ್ನುವುದನ್ನು ಗಮನಕ್ಕೆ ತಂದುಕೊಂಡ್ರೆ, ಒಂದು ರಾಷ್ಟ್ರ ಒಂದು ಚುನಾವಣೆ ಆಗಬೇಕು ಪರಿಕಲ್ಪನೆ ಭಾರತೀಯ ಜನತಾ ಪಾರ್ಟಿ.
ಆದರೆ ಕಾಂಗ್ರೆಸ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳ್ತಾರೆ, ಒಂದು ರಾಷ್ಟ್ರ ಒಂದು ಚುನಾವಣೆ ಕಲ್ಪನೆಯನ್ನ ಕಾಂಗ್ರೆಸ್ ತಿರಸ್ಕರಿಸ್ತದೆ. ಇಂದಿನ ಮನಸ್ಥಿತಿಯ ಬದಲಾವಣೆ ಆಗಿಲ್ಲ. ದೇಶ ವಿಭಜನೆಯ ಒಂದು ಕಲ್ಪನೆಯಲ್ಲೇ ಕಾಂಗ್ರೆಸ್ ಇದುವರೆಗೆ ಬೆಳೆದು ಬಂತು. ಕಾಂಗ್ರೆಸ್ ಆಡಳಿತ ದೇಶ ಎಷ್ಟು ಬಾರಿ ತುಂಡಾಯಿತು, ಅದೇ ರೀತಿಯ ಪರಿಕಲ್ಪನೆ ಇವತ್ತು ಕೂಡ ಮುಂದುವರಿಸಿಕೊಂಡು ಕಾಂಗ್ರೆಸ್ ಬರ್ತಾ ಇದ್ರೆ ನಾವು ನೋಡ್ತಾ ಇದ್ದೇವೆ. ಒಂದು ವೇಳೆ ಅಧಿಕಾರಕ್ಕೆ ಬಂದರೆ ನಾವು ಕಮಿಷನ್ ಹೊಡೆಯುವುದು ಯಾವ ರೀತಿ ಅನ್ನೋದನ್ನ ಇವತ್ತು ಮೈತ್ರಿಕೂಟದ ಲೆಕ್ಕಾಚಾರಗಳನ್ನು ಅವರ ನೋಡಿದ್ರೆ ನಮಗೆ ಗೊತ್ತಾಗುವಂಥದ್ದು ನಾವು ನೋಡ್ತಾ ಇದ್ದೇವೆ.